ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಅಕ್ಕಿ ರೊಟ್ಟಿ ಹುಳಿ ಜಿಂಕಗೆ ಬೇಕಾಗಿರೋ ಪದಾರ್ಥಗಳೇನೆಂದರೆ, ಒಂದು ಬೌಲ್ ಹುಳಿ ಜಿಂಕದ ಹಿಟ್ಟು, ಹಸಿಮೆಣಸಿನ್ಕಾಯಿ ಒಂದು 5-6, 2 ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಸಾಂಬಾರು ಸೊಪ್ಪು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು. ಇಷ್ಟನ್ನು ರೆಡಿ ಮಾಡ್ಕೊಂಡು ಕಡೆ ಇಟ್ಕೊಳ್ಳೋಣ. ಈಗ ಮತ್ತೆ ರೊಟ್ಟಿ ಕಲಸಿಟ್ರೆ ಸ್ಮೂತ್ ಆಗುತ್ತೆ ಅಂತ ಸ್ವಲ್ಪ ಈಗ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಕಡೆ ಅನ್ನ ಇದ್ದರೆ, ನಮ್ಮ ಈ ಪಿರಿಯಾಪಟ್ಟಣ ಸೈಡೆಲ್ಲ ಅನ್ನ ಇದ್ದರೆ ರೊಟ್ಟಿ ಮಾಡೋದು ಜಾಸ್ತಿ. ಆದ್ದರಿಂದ 1 ಕಪ್ ಅನ್ನಕ್ಕೆ, 1 ಬೌಲ್ ಅನ್ನಕ್ಕೆ 2 ಬೌಲ್ ಅಕ್ಕಿ ಹಿಟ್ಟನ್ನು ಹಾಕಿ, ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ಅದನ್ನು ಚೆನ್ನಾಗಿ ಅನ್ನದ ಜೊತೆ ಅಕ್ಕಿ ಹಿಟ್ಟು ಮಿದಬೇಕು. ಚೆನ್ನಾಗಿ ಕಲಸಾದ್ಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿ, ನೀರು ಆ್ಯಡ್ ಮಾಡ್ತಾ ಸ್ವಲ್ಪ ಅದನ್ನು ಚೆನ್ನಾಗಿ ಕಲಸಿ. ಅನ್ನ ಅಕ್ಕಿ ಹಿಟ್ಟು 2 ಬೆರೆತು ಹೋಗಬೇಕು, ಆ ಥರ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಈ ಅದಕ್ಕೆ ಬರಬೇಕು. ಓಕೆನಾ? ಅದೊಂದು ಸೈಡ್ ಇಡಿ. ಮತ್ತು ಈಗ ಒಗ್ಗರಣೆಗೆ ರೆಡಿ ಮಾಡೋಣ. ಹುಳಿ ಜಿಂಕ ಮಾಡೋಣ, ಆಯಿತಾ? ಈಗ ಒಲೆ ಹಚ್ಚಿ ಬಾಣಲಿ ಇಟ್ರೆ ಅದಕ್ಕೆ ನೆಕ್ಸ್ಟು ಎಣ್ಣೆ ಹಾಕಿ, ಸ್ವಲ್ಪ ಹಿಂಗೆ ಹಾಕಿ. ನಾನು ಜಾಸ್ತಿ ಒಗ್ಗರಣೆಗೆ ಹಿಂಗೆ ಬಳಸ್ತೀನಿ, ಅಜೀರ್ಣ ಸಮಸ್ಯೆ ಆಗಬಾರ್ದು ಅಂತೇಳಿ. ಸಾಸಿವೆ ಸಿಡಿತಾ ಇದ್ದಂಗೆ ಜೀರಿಗೆ, ಸ್ವಲ್ಪ ಜೀರಿಗೆ ಆದ ನಂತರ ಬೆಳ್ಳುಳ್ಳಿ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ, ಆದಮೇಲೆ ಕಡಲೆಬೇಳೆ ಆಪ್ಷನಲ್, ಬೇಕು ಅಂದರೆ ಹಾಕಿ ಕಡಲೆಬೇಳೆ, ಇಲ್ಲ ಅಂದರೆ ಇಲ್ಲ. ನಂತರ ಹಸಿಮೆಣಸಿಗೆ ಕಟ್ ಮಾಡ್ಕೊಂಡಿರೋದಂತ ಹಾಕಿ, ಹಸಿಮೆಣಸಿಗೆನ ಚೆನ್ನಾಗಿ ಬಾಡಿಸಿ, ನಂತರ ಈರುಳ್ಳಿ ಹಾಕಿ, ಈರುಳ್ಳಿನೂ ಅಷ್ಟೇ ಫ್ರೈ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ ಟೊಮೊಟೊ ಹಾಕಿ, ಸ್ವಲ್ಪ ತರಕಾರಿ ಚೆನ್ನಾಗಿ ಬೆಂದಷ್ಟು ಅದು ರುಚಿನ ಚೆನ್ನಾಗಿ ಬಿಡುತ್ತೆ ಅಂತೇಳಿ ಸ್ವಲ್ಪ ಫ್ರೈ ಮಾಡಬೇಕು ಇದಕ್ಕೆ. ಈ ಥರ ಫ್ರೈ ಮಾಡಿದಾಗ ಈಗ 1 ಲೋಟ ಹುಳಿ ಜಿಂಕ ಹಿಟ್ಟಿಗೆ 4 ಲೋಟ ನೀರನ್ನು ಹಾಕಿ, 4 ಲೋಟ ಆಯಿತಾ? ಸ್ವಲ್ಪ ಅದನ್ನು ಕುದಿಯೋಕ್ಕೆ ಬಿಡಿ ನೀರನ್ನ. ನೋಡಿ, ಈ ಥರ ಕುದೀತಾ ಇರಬೇಕಾದ್ರೆ ನಾವು ಸಾಂಬಾರು ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕೋಣ. ಆದಮೇಲೆ 1 ಕಪ್ ಕಾಯಿ, ಬೇಕು ಅಂದರೆ ಆಪ್ಷನಲ್, ಅದನ್ನು ಕಾಯಿ ಇಷ್ಟ ಇರೋರು ಹಾಕೋದು. ಒಬ್ಬೊಬ್ಬರು ಕಾಯಿ ಇಷ್ಟ ಆಗೋಲ್ಲ, ತೆಂಗಿನಕಾಯಿ ಅಂದರೆ ಬೇಡ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಾನೊಂದು 2 ಸ್ಪೂನ್ ಹಾಕಿರ್ತೀನಿ, ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕಿ. ಆಮೇಲೆ 1 ಬೌಲಲ್ಲಿ ಹುಳಿ ಜಿಂಕದ ಹಿಟ್ಟು ತಗೊಂಡಿದ್ವಲ್ಲ, ಅದನ್ನು ಹಾಕೋಣ. ನಂತರ ಅದನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಒಂದು 10 ನಿಮಿಷ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಅದು ಗಂಟಿಲ್ದಂಗೆ ಹಂಗೆ ಕಲಿಸ್ತಾ ಇರೋಣ, ತಿರುಗಿಸ್ತಾನೇ ಇರಬೇಕು. ಆಮೇಲೆ ಗಂಟೆಲ್ಲ ಒಡೆದ್ಮೇಲೆ ಬಿಟ್ಟರೆ ಅದೊಂದು 5 ನಿಮಿಷ ಒಲೆ ಮೇಲೆ ಬೇಯಕ್ಕೆ ಬಿಡಿ. ನೋಡಿ, ಈ ಥರ ಗಂಟಿಲ್ದಂಗೆ ತಿರುಗಿಸ್ಕೊಂಡ್ರೆ ಆಯಿತು. ಈಗ ಹುಳಿ ಜಿಂಕ ಮುಕ್ಕಾಲು ಭಾಗ ಮುಗೀತು. ಈಗ ನೆಕ್ಸ್ಟ್ ಈ ಕಡೆ ರೊಟ್ಟಿಗೆ ಬರೋಣ. ರೊಟ್ಟಿಗೆ ನಿಮಗೆ ಎಷ್ಟು ಅಗಲ ರೊಟ್ಟಿ ಬೇಕು ಅನ್ನೋದಕ್ಕೆ ಅಷ್ಟು ಹಿಟ್ಟು ತಗೊಂಡು, ಈಗ ನಮ್ಮ ಈ ಕಡೆ ಎಲ್ಲ ಏನು ಮಾಡ್ತೀವಿ, ಒಂದು ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಕವರ್ ಮೇಲೆ ನಾವು ರೊಟ್ಟಿನ ತಟ್ತೀವಿ. ಒಬ್ಬೊಬ್ರು ಏನು ಮಾಡ್ತಾರೆ, ಕವರ್ ಬದಲು ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಅದರಲ್ಲೂ ರೊಟ್ಟಿ ತಟ್ತಾರೆ. ಈ ಥರ ಅದು ಕಿತ್ತೋಗ್ದಂಗೆ ರೊಟ್ಟಿಯನ್ನು ಲಟ್ಟಿಸ್ಕೊಳ್ತಾ ಇರಬೇಕಂಗೆ. ಅದನ್ನು ಮತ್ತೆ ಉಲ್ಟಾ ಮಾಡಿ, ಯಾವ ಕಡೆ ಮಂದ ಇರುತ್ತೆ ರೊಟ್ಟಿ ಆ ಕಡೆ ಸ್ವಲ್ಪ ತೆಳು ಮಾಡ್ಕೊಳ್ಳೋಣ. ಓಕೆ, ಈಗ ಒಂದೊಂದಕ್ಕೆ ರೊಟ್ಟಿ ಶೇಪಿಗೆ ಬಂತು. ಇದನ್ನು ಈಗ ರೊಟ್ಟಿ ಹರಳೆಗೆ ಹಾಕೋಣ. ಈ ರೊಟ್ಟಿ ಹರ್ಲಿಕ್ಕೆ ಆಯಿತಾ ಅಂತ ಸ್ವಲ್ಪ ನೀರಿಟ್ಟರೆ ಚುಮ್ಕಿಸಿದ್ರೆ ಗೊತ್ತಾಗುತ್ತೆ.
ಈಗ ನೋಡಿ ಅದೇ ರೊಟ್ಟಿನ ಅಲ್ಲಿಗೆ ಹಾಕೋಣ. ಈಗ ರೊಟ್ಟಿ ಬೇಯೋದಕ್ಕೆ ಸ್ವಲ್ಪ ಆಪ್ಷನಲ್ ಎಣ್ಣೆ ಬೇಕಾ ನಿಮಗೆ, ತುಪ್ಪ ಬೇಕಾ, ಬೆಣ್ಣೆ ಬೇಕಾ, ಏನು ಇಷ್ಟಪಡ್ತೀರೋ ಅದನ್ನು ಹಾಕ್ಬಿಡಿ. ರೊಟ್ಟಿ ಬೆಂತು. ಈಗ ನೋಡಿ ರೊಟ್ಟಿ ಉಳ್ಳಿ ಜಿಂಕ ತಿನ್ನಕ್ಕೆ ರೆಡಿ ಆಯ್ತು. ಈಗ ಇದ್ರ ಜೊತೆಗೆ ಹುಚ್ಚೆಳ್ಳೆಣ್ಣೆ ಅಂತ ಬರುತ್ತೆ, ಹುಚ್ಚೆಳ್ಳೆಣ್ಣೆ ಹಾಕೊಂಡು ತಿಂದರೆ ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಬೆಣ್ಣೆ ತುಪ್ಪ ಏನಾದರೂ ಹಾಕೊಂಡು ತಿನ್ನಿ.